ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ರಾಮನಹಳ್ಳಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯ ಸರ್ಕಾರದ ವಿವೇಕ ಯೋಜನೆಯಡಿ 98 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ 4 ಕೊಠಡಿಗಳನ್ನು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ಶಿಕ್ಷಣ ನಮ್ಮ ಜೀವನದಲ್ಲಿ ಪ್ರಮುಖವಾದ ಬದಲಾವಣೆಯನ್ನು ತರುತ್ತದೆ. ಆದ್ದರಿಂದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವ ಕಾರಣಕ್ಕೆ ತ್ವರಿತವಾಗಿ ಈ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಈಗ ಲೋಕಾರ್ಪಣೆಗೊಳಿಸಿದ್ದೇವೆ. ಮಕ್ಕಳು ಇದರ ಸದುಪಯೋಗ ಪಡಿಸಿಕೊಳ್ಳಲಿ ಎಂದರು. ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ PU ಕಾಲೇಜುಗಳಿಗಿಂತ ಚಿಕ್ಕಮಗಳೂರಲ್ಲಿರ್ತಕ್ಕಂಥ PU ಕಾಲೇಜುಗಳು ಹೆಸರುವಾಸಿಯಾಗಿದ್ದವು. ಅದು ಲಾಲ್ ಬಹದ್ದೂರ್ ಇರ್ಬೋದು, ಸರ್ಕಾರಿ ಜೂನಿಯರ್ ಕಾಲೇಜು, ಬಸವನಹಳ್ಳಿ ಕಾಲೇಜು ಎಲ್ಲ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಜೂನಿಯರ್ ಕಾಲೇಜುಗಳು. ನನಗೆ ಈಗ ತಾನೇ ಕೊಟ್ಟ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆ PU ಕಾಲೇಜಿನಲ್ಲಿ 5ನೇ ಸ್ಥಾನದಲ್ಲಿದ್ದು ಈಗ 9ನೇ ಸ್ಥಾನಕ್ಕೆ ಹೋಗಿದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬಹುಶಃ ಒಬ್ಬರು ಒಳ್ಳೆಯ PU DD ಅವರು ಬಂದಿರೋದ್ರಿಂದ ಮಂಜುಳಾ ಮೇಡಮ್ನವರು ಕನಿಷ್ಠ 9ನೇ ಸ್ಥಾನದಿಂದ ವಾಪಸ್ 5ನೇ ಸ್ಥಾನಕ್ಕೆ ಖಂಡಿತ ತರೋದಕ್ಕೆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈಗಾಗಲೇ ಇವತ್ತು ಏನು ರಾಜ್ಯ ಸರ್ಕಾರದ ವಿವೇಕ ಯೋಜನೆಯಡಿ ಸುಮಾರು 98 ಲಕ್ಷ ರು ವೆಚ್ಚದ 4 ಕೊಠಡಿಗಳ ನೂತನ ಕಟ್ಟಡಗಳನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ನಮಗೆ ಕಾಲೇಜುಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಮತ್ತು ಉತ್ತಮ ಉಪನ್ಯಾಸಕರನ್ನು ಒದಗಿಸುವಂಥ ಕರ್ತವ್ಯ ನಮ್ಮ ಚುನಾಯಿತ ಪ್ರತಿನಿಧಿಗಳಾದ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಕರ್ತವ್ಯ ಆಗಿರ್ತದೆ. ಆ ಕರ್ತವ್ಯದಲ್ಲಿ ಲೋಪ ಒದಗಿಸದೆ ಸರ್ಕಾರಿ ಜೂನಿಯರ್ ಕಾಲೇಜಿಗೂ ಅದೆಷ್ಟು ಕೊಟ್ಟಿರೋದು ದುಡ್ಡು ಮಲ್ಲಿಕಾರ್ಜುನ್ ಜೂನಿಯರ್ ಕಾಲೇಜ್ದು 98 ಸಮಥಿಂಗ್ನ ನೂತನ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಉತ್ತಮ ಉಪನ್ಯಾಸಕರು ಇದ್ದಾರೆ. ಈಗಿದ್ದ ಮೇಲೆ ಪೋಷಕರಿಗೆ ಯಾವುದೇ ಅಧೈರ್ಯ ಬೇಡ. ಧೈರ್ಯದಿಂದ ಅವ್ರ ಮಕ್ಕಳನ್ನು ಇಲ್ಲಿ ಸೇರಿಸಲಿ. ಉತ್ತಮವಾದ ಪಾಠವನ್ನು ಉಪನ್ಯಾಸಕರು ಮಾಡೋದ್ರ ಜೊತೆ ಮೂಲಭೂತ ಸೌಕರ್ಯಗಳು ಇರೋದ್ರಿಂದ ನಗರದ ಹತ್ತಿರದಲ್ಲೇ ಇರತಕ್ಕಂಥ ಈ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಮುಂದೆ ಬರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಬಂದಿರತಕ್ಕಂಥವೆಲ್ಲ ವಿದ್ಯಾರ್ಥಿನಿಯರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಇದು ನೀವು ಪ್ರಥಮ PUC ಮತ್ತು ದ್ವಿತೀಯ PUC ಓದ್ತಾ ಇದ್ದೀರಿ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಉತ್ತಮವಾದಂಥ ಅವಧಿ, ಉತ್ತಮ ಅವಕಾಶ. ಇಂಥ ಅವಕಾಶವನ್ನು ನೀವೇನಾದರೂ ಕ್ಷಣಿಕ ಸುಖಕ್ಕೆ ಏನಾದ್ರೂ ಆಸೆಪಟ್ಟು ನಿಮ್ಮ ಆ ಸಂದರ್ಭವನ್ನು ದುರುಪಯೋಗ ಪಡ್ಕೊಂಡ್ರೆ ಖಂಡಿತ ನೀವು ನಿಮ್ಮ ಮುಂದಿನ ಜೀವನ ಭಾಳ ದುರ್ಗಮವಾಗಿರ್ತದೆ. ಹಾಗಾಗಿ ಸಿಕ್ಕಂಥ ಈ ಒಂದು ಸದಾವಕಾಶ, ಈ ಒಂದು ಪ್ರಥಮ PUC ದ್ವಿತೀಯ PUC ಈ ಅವಕಾಶದಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಸಂಸ್ಕಾರವನ್ನು ಕಲಿತು ಯಾವುದೇ ದುರಭ್ಯಾಸವನ್ನು ಕಲಿಯದೆ ನೀವು ಚೆನ್ನಾಗಿ ಓದಿದ್ದೇ ಆದರೆ ಭವಿಷ್ಯದಲ್ಲಿ ನೀವೇನು ಆಗಬೇಕು ಅಂತ ಈಗ ಅಂದ್ಕೊಂಡಿದ್ದೀರೋ ಅದನ್ನು ಖಂಡಿತ ಸಾಧಿಸಿ ನಿಮ್ಮ ಗುರಿಯನ್ನು ಮುಟ್ತೀರಿ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ಯಶಸ್ವಿ ಆಗಲಿ ನೀವೆಲ್ಲ ಅಂತ ಹಾರೈಸ್ತೇನೆ. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಸ್ವಾಮಿ ವಿವೇಕಾನಂದರು ನಿಮಗೆಲ್ಲರಿಗೂ ಗೊತ್ತಿದೆ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆಯನ್ನು ಮಾಡಿದಂಥ ನಮ್ಮ ದೇಶದ ಒಬ್ಬ ಮಹಾಪುರುಷ. ಸ್ವಾಮಿ ವಿವೇಕಾನಂದರು ತುಂಬ ಜನ ಮಹಾಪುರುಷರಿದ್ದಾರೆ. ಆದರೆ ಸ್ವಾಮಿ ವಿವೇಕಾನಂದರು ಚಿಕ್ಕ ವಯಸ್ಸಿನಲ್ಲೇ ಅವರು ಇಲ್ಲಿಂದ ಬಹಳ ದೂರದಲ್ಲಿರ್ತಕ್ಕಂಥ ಅಮೇರಿಕಾದ ಚಿಕಾಗೋದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಕೇವಲ ತಮ್ಮ ಒಂದು ಮಾತಿನಿಂದ ಇಡೀ ಜನವನ್ನು ತಮ್ಮೆಡೆ ಸೆಳೀತಾರೆ. ಇವರು ಮಾತನಾಡೋದಕ್ಕಿಂತ ಮುಂಚೆ ಅವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಹಿಂದೆ ಎಲ್ಲ ಈ ಅಮೇರಿಕಾ ಯುರೋಪ್ನವರೆಲ್ಲ ನಮ್ಮ ಭಾರತ ಅಂತೇಳಿದರೆ ಅದನ್ನು ಭಾಳ ಕೀಳಾಗಿ ನಮ್ಮ ದೇಶವನ್ನು ಕಾಣ್ತಾಯಿದ್ರು. ಆದರೆ ನಮ್ಮ ದೇಶ ಸಂಸ್ಕಾರ ಮತ್ತು ಕಲೆ ಸಾಹಿತ್ಯ ಎಲ್ಲದರಲ್ಲೂ ಪ್ರಪಂಚದ ಎಲ್ಲ ದೇಶಗಳಿಗಿಂತ ನಮ್ಮ ದೇಶ ಕೀಳಲ್ಲ. ನಮ್ಮ ದೇಶ ಶ್ರೀಮಂತ ದೇಶ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ದೇಶಕ್ಕಿದೆ, ನಮ್ಮ ಪರಂಪರೆಗಿದೆ. ಅಮೇರಿಕ ಎಲ್ಲ ಇತ್ತೀಚಿನ ಒಂದು 400-500 ವರ್ಷದಿಂದ ಅಮೇರಿಕ ಬಂದಿರೋದು. ಆಸ್ಟ್ರೇಲಿಯಾ ಅವೆಲ್ಲ ಇತ್ತೀಚೆಗೆ ಒಂದು 400 ವರ್ಷದಿಂದ ಈಚೆ ಬಂದಿರೋದು. ಆದರೆ ನಮ್ಮ ದೇಶಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಈ ಹಿಂದೆ ಈಗೇನು ನಾವು ಶಾಲೆಗಳನ್ನ ಕಾಲೇಜುಗಳನ್ನ ಮಾಡ್ತಾ ಇದ್ವಿ, ಗುರುಕುಲ ಅಂತ ಇದ್ವಿ. ಎಲ್ಲ ನದಿ ದಂಡೆಗಳ ಮೇಲೆ ಆಶ್ರಮಗಳಲ್ಲಿ ಮರಳಿನ ಮೇಲೆ ಮರದ ಕೆಳಗಡೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಆ ಕಾಲದಲ್ಲಿ ಸಾವಿರಾರು ವರ್ಷದಿಂದ ಇದ್ದಂಥ ದೇಶ ನಮ್ಮದು. ಹಾಗಾಗಿ ನಮ್ಮ ದೇಶ ಎಲ್ಲೂ ಕೀಳಲ್ಲ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರು ತಮ್ಮ ಎರಡು ಮಾತಲ್ಲಿ ಇಡೀ ಪ್ರಪಂಚದಿಂದ ಬಂದವ್ರನ್ನ ಗೆಲ್ತಾರೆ.
ಎಲ್ಲರೂ ಬೇರೆ ಬೇರೆ ವಿಷಯದಲ್ಲಿ ಮಾತಾಡ್ತಾ ಇದ್ರು. ಅವ್ರು ಹೇಳೋದೇನು ಅಂದರೆ ಹೇಳಿದರೆ, ಆ ವೇದಿಕೆ ಮೇಲೆ ಅಲ್ಲಿ ಬಂದಿರತಕ್ಕಂಥ ನನ್ನ ಪ್ರೀತಿಯ ಸಹೋದರ ಮತ್ತು ನನ್ನ ಪ್ರೀತಿಯ ಸಹೋದರಿಯರೇ ಅಂತಾರೆ. ಈ ಪದ ಅಲ್ಲಿ ಯಾರು ಹೇಳಿರೋದೇ ಇಲ್ಲ. ಆಗ ನಮ್ಮ ದೇಶದ ಸಂಸ್ಕಾರ ಅಲ್ಲಿ ಗೊತ್ತಾಗ್ತದೆ ಅಮೇರಿಕದಲ್ಲಿ. ಅಂಥ ಒಬ್ಬರು ಮಹಾಪುರುಷ ಸ್ವಾಮಿ ವಿವೇಕಾನಂದರು ಹೇಳಿರೋದೇನು ಅಂದರೆ, ನೀವೆಲ್ಲ ಮಕ್ಕಳು ಓದುವಾಗ ಉತ್ತಮ ಸಂಸ್ಕಾರ ಕಲಿಬೇಕು, ಅದ್ರ ಜೊತೆ ನಿಮ್ಮ ಬದುಕಿಗೆ ನೀವೊಂದು ಗುರಿ ಇಟ್ಕೊಬೇಕಂತೆ. ನೀವೇನಾರ ಗುರಿ ಇಟ್ಕೊಳ್ಳಿ, ಓದಿ ದೊಡ್ಡ ರ್ಯಾಂಕ್ ಬಂದು ಡಾಕ್ಟ್ರು ಇಂಜಿನಿಯರ್ ಆಗ್ತಿರೋ, ಅಥವಾ ಒಬ್ಬ ಒಳ್ಳೆ ಕವಿ ಆಗ್ಬೋದು, ಒಬ್ಬ ಒಳ್ಳೆ ಸೈನಿಕ ಆಗ್ಬೋದು, ಒಬ್ಬ ಸೇನಾಧಿಪತಿ ಆಗ್ಬೋದು, ಅಥವಾ ನೀವು ಶಿಕ್ಷಕರಾಗ್ಬೋದು, ಉಪನ್ಯಾಸಕರಾಗ್ಬೋದು, ಅಥವಾ ನಂತರ ಒಬ್ಬ ಶಾಸಕರಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದರೆ ನಿಮಗೊಂದು ಗುರಿ ಇರಬೇಕಲ್ವಾ? ಒಂದು ಗುರಿ ಇದ್ದರೆ ಆಗ ನೀವೇನು ಕದಲೋದಿಲ್ಲ. ಅದಕ್ಕೆ ಗುರಿನ ಕನಸಲ್ಲಿ ಒಂದು ಗುರಿ ಕಾಣಬೇಕಲ್ವಾ? ಕನಸು ಕಾಣ್ತೀಯ, ದೊಡ್ಡ ಗುರಿನ ಕನಸು ಕಾಣು ಅಂತ. ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲಲ್ವ ಕನಸು ಕಾಣೋಕ್ಕೆ? ಹಾಗಾಗಿ ಕನಸು ಕಾಣುವಾಗಲೇ ದೊಡ್ಡ ಗುರಿನ ಕನಸು ಕಂಡು ನಿಮ್ಮ ಗುರಿ ಇರುವ ಕಡೆಗೇ ನೀವು ಹೋಗ್ತಾ ಇರಬೇಕು. ಆಗ ನಿಮಗೆ ಆ ದೊಡ್ಡ ಗುರಿ ನಿಮಗೆ ಅದು ಸಣ್ಣ ಗುರಿ ಆಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ನೀವು ಮುಂದೆ ಬೆಳೆದು ದೊಡ್ಡರಾಗುವ ಸಂದರ್ಭದಲ್ಲಿ ನೀವು ಏನು ಗುರಿ ಇಟ್ಕೊಂಡಿದ್ದೀರೋ ಆ ಗುರಿ ತಲುಪುವಂತಾಗಲಿ ಅಂತ ಹೇಳ್ತೇನೆ. ಡಿಡಿಪಿಒ ಮಂಜುಳಾ ಮಾತನಾಡಿ, ಯಾವುದೇ ಸರ್ಕಾರಿ ಕಾಲೇಜುಗಳು ಖಾಸಗಿ ಕಾಲೇಜುಗಳಿಗಿಂತ ಕಡಿಮೆ ಇರದಂತೆ ಈಗ ಕಟ್ಟಡಗಳನ್ನ ಹಾಗೂ ವ್ಯವಸ್ಥೆಗಳನ್ನ ರೂಪಿಸಲಾಗುತ್ತಿದೆ. ಜಿಲ್ಲೆಯ ಶಿಥಿಲಗೊಂಡಿರುವ ಎಲ್ಲಾ ಕಾಲೇಜುಗಳ ದುರಸ್ತಿಗೆ ಚಿಂತನೆ ನಡೆಯುತ್ತಿದೆ ಎಂದರು. ಸರ್ಕಾರದ ಅಥವಾ ಸರ್ಕಾರಿ ಕಾಲೇಜುಗಳು ಅಂದಾಗ ಸರ್ಕಾರದ ಉದ್ದೇಶ ಅಥವಾ ಇಲಾಖೆಯ ಉದ್ದೇಶ ಏನಾಗಿದೆ ಅಂದಾಗ, ಯಾವುದೇ ಖಾಸಗಿ ಕಾಲೇಜುಗಳಿಗೆ ಸಮನಾಗಿ ಸರ್ಕಾರಿ ಕಾಲೇಜುಗಳು ಕೂಡ ಇರಬೇಕು ಅನ್ನುವಂಥದ್ದು ಇಲಾಖೆಯ ಬಹಳ ಮಹತ್ವದ ಉದ್ದೇಶ. ಈ ನಿಟ್ಟಿನಲ್ಲಿಯೇ ಪ್ರತಿಯೊಂದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಆಗದ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಅನುದಾನಗಳನ್ನು ಕೊಡ್ತಾ ಇದೆ. ನಾನು ಈ ಜಿಲ್ಲೆಗೆ ಆಗಮಿಸಿದಾಗ ಜೂನ್ ತಿಂಗಳಲ್ಲಿ ಮಳೆ ಬರ್ತಾ ಇತ್ತು. ಪ್ರತಿಯೊಂದು ಕಾಲೇಜಿಗೆ ಖುದ್ದಾಗಿ ಭೇಟಿಯನ್ನು ನೀಡ್ತಾ ಇದ್ದೇನೆ. ಆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ LBS ಅನ್ನುವಂಥದ್ದು ಬಹಳ ಒಂದು ಕಾಲದಲ್ಲಿ ಬಹಳ ಪ್ರತಿಷ್ಠಿತವಾದಂತಹ ಒಂದು ಕಾಲೇಜು. ಹೆಚ್ಚಿನ ಸಂಖ್ಯೆಯ ಮಕ್ಕಳನ್ನು ಹೊಂದಿ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಡ್ತಿದ್ದಂತಹ ಕಾಲೇಜು. ಇಂತಹ ಕಾಲೇಜಿನ ನೋಡಬೇಕು ಅಂತ ನಾನು ಬಂದಾಗ ಆ ಹಳೆಯ ಕಟ್ಟಡವನ್ನು ನೋಡಿ ನನಗೆ ಭಯನೇ ಆಗೋಯ್ತು. ಆ ಕಟ್ಟಡ ಕಂಪ್ಲೀಟಾಗಿ ಶಿಥಿಲಗೊಂಡಿತ್ತು. ಪ್ರಾಂಶುಪಾಲರನ್ನು ಕೇಳಿದಾಗ ಅವರು ಒಂದು ರೂಮಲ್ಲಿ ಕೂತಿದ್ರು. ಆ ರೂಮ್ನಲ್ಲಿ ಭಾಳ ಕತ್ತಲೆ ಇತ್ತು. ಯಾಕೆ ಈ ಥರ ಅಂತ ಅಂದಾಗ, ಇಲ್ಲ ಮೇಡಮ್, ಹೊಸ ಕಟ್ಟಡ ಆಗ್ತಾ ಇದೆ, ಅಲ್ಲಿಗೆ ಖಂಡಿತ ಶಿಫ್ಟ್ ಮಾಡ್ತೀವಿ ಅಂತ ನಾನು ಹೇಳಿದೆ. ಯಾವುದೇ ಕಾರಣಕ್ಕೂ ಈ ಕಟ್ಟಡದ ಒಳಗಡೆ ಮಕ್ಕಳು ಬರಬಾರ್ದು, ಆ ರೀತಿ ನೋಡ್ಕೊಳ್ಳಿ, ಬೇಗ ಆದಷ್ಟು ಬೇಗ ಆ ಕಟ್ಟಡವನ್ನು ಪೂರ್ಣಗೊಳಿಸುವಂತಹ ಕೆಲಸವನ್ನು ಮಾಡಿ ಅಂತ ಹೇಳಿ ಅವತ್ತೇ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವರಿಗೇ ನಾನು ಫೋನ್ ಮಾಡಿ ಎಂಜಿನಿಯರಿಗೆ ಮಾತಾಡಿದ್ದೆ. ಅವರ ಸತತ ಪರಿಶ್ರಮದ ಫಲವಾಗಿಯೇ ಈ ಬೇಗ ಈ ಕಟ್ಟಡ ಮುಗಿಯೋದಕ್ಕೆ ಕಾರಣ ಆಗಿದೆ. ಇಲ್ಲಿ ತರಗತಿ ಕೊಠಡಿ ಅಂತ ಇದನ್ನು ಕಟ್ಟಿರುವಂಥದ್ದು, ಆದರೆ ಇವರಿಗೆ ಲ್ಯಾಬ್ಗಳು ಇಲ್ಲ. ಈಗ ಮತ್ತೆ ಇಲಾಖೆ ಅನುದಾನಗಳಿಗೆ ಆ ಕರೆಯನ್ನು ಕೊಟ್ಟಿದೆ. ನಾನೀಗ 1-2 ದಿನದಲ್ಲಿ ಯಾವ ಕಾಲೇಜಿಗೆ, ಈ ಜಿಲ್ಲೆಯ ಯಾವ ಸರ್ಕಾರಿ ಕಾಲೇಜುಗಳಿಗೆ ದುರಸ್ತಿಗೆ ಅನುದಾನ ಬೇಕು ಅಥವಾ ಹೊಸ ಕಟ್ಟಡಗಳು ಬೇಕು ಅನ್ನುವಂಥದ್ದನ್ನು ನಾನೀಗ ಕರೆ ಮಾಡ್ತೇನೆ. ಆ ಸಂದರ್ಭದಲ್ಲಿ ಅವರಿಗೆ ಬೇಡಿಕೆಗಳನ್ನು ಇಟ್ಟಾಗ ಅದನ್ನು ಮುಂದೆ ಕಳಿಸುವಂತಹ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ. ಅದಕ್ಕೆ ಮುಂಚೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನು ಅಂತ ಅಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮುಂದಿನ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಅನುಕೂಲ ಇರುವಂತಹ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಬೇಕು. ನಿಮ್ಮ ಹಿಂದಿನ ತರಗತಿಯಲ್ಲಿರುವಂತಹ 10ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ಮಾದರಿಯಾಗಬೇಕು.
ನಿಮ್ಮ ಪೋಷಕರು ಖಂಡಿತವಾಗಿ ಇವತ್ತು ಇಲ್ಲಿ ಬರಬೇಕಿತ್ತು. ಈಗ ಬಿಲ್ಡಿಂಗು ಹೊಸದಾಗಿ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ಮುಂದಿನ ವರ್ಷ ಇವರು ಒಂದು ದಾಖಲಾತಿಯ ಪ್ರಮಾಣವನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಲ್ಲಿ ಸರ್ಕಾರ ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಖಂಡಿತ ಬಿಡುಗಡೆ ಮಾಡುತ್ತೆ. ಆದರೆ ಎಲ್ಲರ ಸದುಪಯೋಗ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಯೂ ಕೂಡ ಅದನ್ನು ಪಡ್ಕೊಂಡು ಒಂದು ಉತ್ತಮವಾದಂಥ ಒಂದು ನಾಗರಿಕರಾಗಿ ಪ್ರತಿಯೊಂದು ಸರ್ಕಾರಿ ಕಾಲೇಜಿನಲ್ಲಿಯೂ ಹೊರ ಹೊಮ್ಮಬೇಕು ಅನ್ನುವಂಥದ್ದೇ ನನ್ನ ದೊಡ್ಡ ಒಂದು ಆಶಯ ಆಗಿರುತ್ತೆ. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್, ನಗರಸಭಾ ಸದಸ್ಯರಾದ ಮಂಜುಳಾ ಲಕ್ಷ್ಮಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.